ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಟಾಕ್ಸ್ ವಿತ್ ಯು ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ರಾಜಾಜಿನಗರ ಅಂತಂದರೆ ಮಹಾಕವಿ ಕುವೆಂಪು ರಸ್ತೆ ಅನ್ನೋ ಒಂದು ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀನಿ. ಇಲ್ಲಿ ಒಂದು ಪಾರ್ಕ್ ಇದೆ, ವಾಣಿ ವಿಲಾಸ್ ಪಾರ್ಕ್ ಅಂತೇಳಿ. ಈ ಪಾರ್ಕ್ ಹತ್ರ ಪ್ರತಿದಿನ ಇಲ್ಲಿ ತುಂಬ ಫೇಮಸ್ ಅಂತಂದರೆ ಮಟನ್ ಸೂಪ್. ಬರೀ 15 ರೂಪಾಯಿ ಕೊಡ್ತಾ ಇದ್ದಾರೆ. ಸೂಪ್ನ 15 ರೂಪಾಯಿ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಎಷ್ಟು ಜನ ಬರ್ತಾರೆ ಅಂದರೆ ನೋಡಿ, ಇಲ್ಲಿ ಮಟನ್ ಸೂಪ್ ಪ್ಲೈನ್ ಸೂಪ್ ಬಂದು 15 ರೂಪಾಯಿ, ಮೊಟ್ಟೆ ಮಸಾಲ ಬಂದು 10 ರೂಪಾಯಿ, ಮಶ್ರೂಮ್ ವೆಜ್ ಸೂಪ್ ಬಂದು ಅದು 10 ರೂಪಾಯಿ. ಅದು ಬಂದು ನೆಕ್ಸ್ಟ್ ಬಂದು ಮಟನ್ ಲೆಗ್ ಸೂಪ್ ಇದೆ, ಮತ್ತು ಬೇಯಿಸಿದ ಮೊಟ್ಟೆ ಇದೆ, ಗೌದ್ಲಕ್ಕಿ ಮೊಟ್ಟೆ ಮತ್ತು ಇಡ್ಲಿ ಎಲ್ಲವೂ ಕೂಡ 10 ರೂಪಾಯಿಗೆ ಸಿಗ್ತಾ ಇದೆ. ಅತಿ ಕಡಿಮೆಗೆ ಆರೋಗ್ಯಕ್ಕೆ ಬೇಕಾದಂಥ ಹಲವಾರು ಪದಾರ್ಥಗಳು ಇಲ್ಲಿ ಸಿಗ್ತಾ ಇದೆ. ನಾನು ಕೂಡ ಇವತ್ತು ಈ ಮಟನ್ ಸೂಪನ್ನು ತೊಗೊಂಡಿದ್ದೀನಿ. ಟೇಸ್ಟ್ ಹೇಗಿದೆ ಕುಡಿದು ನೋಡೋಣ. ನಾವು ಕೂಡ ಊರಲ್ಲಿ ಮನೆಯಲ್ಲೆಲ್ಲ ಕುಡ್ದಿರ್ತೀವಿ, ಇಲ್ಲಿ ಹೇಗಿದೆ ನೋಡೋಣ ಬನ್ನಿ. ಸೂಪರ್ ಆಗಿದೆ. ನಾವು ಕೂಡ ಮನೇಲಿ ಸೂಪ್ನ ಕುಡ್ದೀವಿ, ಅಂದರೆ ಸೂಪ್ ಮಾಡಿಕೊಡ್ತಾರಲ್ಲ ಮನೇಲಿ, ಕುಡಿದು ನೋಡಿದ್ದೀವಿ. ಜೊತೆ ನೋಡಿ ಮೊಟ್ಟೆ ಮಸಾಲ ಅಂತ ಕೊಡ್ತಾರೆ. ಬನ್ನಿ ಯಜಮಾನ್ರೆ, ಮೊಟ್ಟೆ ಮಸಾಲ ಅಂತ ಕೂಡ ಮಾಡ್ತಾರೆ. ಮೊಟ್ಟೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಮೊಟ್ಟೆ ಮಸಾಲ ಸೂಪ್ನ ಪ್ರತಿಯೊಬ್ಬರು ಬಂದವರು ಎಲ್ಲರೂ ಕೂಡ ತಿಂದು ಹೋಗ್ತಾರೆ. ನಿಜವಾಗ್ಲೂ ಇಲ್ಲಿ ಕೊಡ್ತಾ ಇರುವಂಥದ್ದು ಅತಿ ಕಡಿಮೆ ಬೆಲೆ ಕೊಡ್ತಾ ಇದ್ದಾರೆ. ಇಲ್ಲಿ ವಾಕಿಂಗ್ ಬಂದಂಥವ್ರು ಎಲ್ಲರೂ ಕೂಡ ತುಂಬ ಜನ ಬಂದು ಕುಡಿದು ತಿಂದು ಹೋಗ್ತಾ ಇದ್ದಾರೆ. ಆಮೇಲೆ ಇಡ್ಲಿ, ತಟ್ಟೆ ಇಡ್ಲಿ ಬರೀ 10 ರೂಪಾಯಿ ಕೊಡ್ತಾ ಇದ್ದಾರೆ. ಇಲ್ಲಿ ಕೆಲವರು ನಾಷ್ಟನೇ ಆಗೋಗ್ತಾ ಇದೆ ಕೆಲವ್ರಿಗೆ. ನೋಡಿ, ಇದು ಮೊಟ್ಟೆ ಮಸಾಲ ಕೊಟ್ಟಿದ್ದಾರೆ. ಇಡ್ಲಿಗೆ ಚಿಕನ್ ಸಾಂಬಾರ್ ಕೊಡ್ತಾರೆ. ಬೆಳಿಗ್ಗೆನೆ ಇಡ್ಲಿಗೆ ಚಿಕನ್ ಸಾಂಬಾರ್ ಕೊಡ್ತಾರೆ. ಇಲ್ಲೇ ಓನರ್ ಇದ್ದಾರೆ, ಅವ್ರು ಮಾತಾಡ್ಸೋಣ. ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ಮೊಟ್ಟೆ ಮೊಟ್ಟೆ ತಿಂದು ಸೂಪ್ ಕುಡಿದ್ರೆ ಅದ್ಭುತ, ಸಖತ್ತಾಗಿದೆ. ಬನ್ನಿ, ತಿನ್ನಿ, ಖುಷಿಯಾಗಿರಿ. ನಮಸ್ತೆ ಸರ್, ತಮ್ಮ ಹೆಸರು? ಪ್ರಜ್ವಲ್. ಏನು ಕೆಲಸ ಮಾಡ್ತೀರಾ ಸರ್? ನಾನು ಐ ಟಿ. ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ ಸರ್? ಇಲ್ಲಿ ಏನಕ್ಕೆ ಬಂದಿದ್ದೀರಿ ಸರ್? ಇಷ್ಟೊಂದು ಜನ ಇದ್ದಾರೆ. ಸೂಪ್ ಕುಡಿಯೋಕೆ ಸರ್. ಕಾಲ್ ಸೂಪ್ ಎಷ್ಟು ರೂಪಾಯಿ ಸರ್? 15. ಬರೀ 15 ರೂಪಾಯಿ ಕಾಲ್ ಸೂಪ್ ಸಿಗುತ್ತಾ? ಅದು ಬೆಂಗಳೂರಲ್ಲಿ. ಚೆನ್ನಾಗಿದೆ ಸರ್ ಟೇಸ್ಟ್. ಮನೇಲೂ ಕುಡ್ದಿದ್ದೀರಾ ಈ ತರ? ಮನೆಗೂ ಏನೋ ಡಿಫ್ರೆನ್ಸ್ ಇದೆಯಾ? ಡಿಫ್ರೆನ್ಸ್ ಏನಿಲ್ಲ, ಸೇಮ್ ಇದೆ. ನೀವು ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ? ನಾನು ಆಯ್ತು ಸರ್, ನಾವಿಬ್ರು ಬರಕ್ ಸ್ಟಾರ್ಟ್ ಆಗಿ ಒಂದು 5 ವರ್ಷ ಆಯ್ತು. 5 ವರ್ಷದಿಂದ ಇಲ್ಲಿ ಕಾಲ್ ಸೂಪ್ ಕುಡಿತಾ ಇದ್ದೀರಾ? ಅಂದ್ರೆ ಆರೋಗ್ಯವಾಗಿ ಚೆನ್ನಾಗಿದೆ ಎಲ್ಲ? ಹೌದೌದು. ಅಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತೀರಾ? ಹೌದು, ಆರೋಗ್ಯಕ್ಕೆ ಒಳ್ಳೇದು. ನಾವು ಎವ್ರಿ ಸಂಡೇ ಅಥವಾ ಆಲ್ಟರ್ನೇಟಿವ್ ಸಂಡೇಸ್ ಬರ್ತಾ ಇರ್ತೀವಿ. ನಿಮ್ಗೆ ರಜಾ ಇದ್ದಾಗೆಲ್ಲ ಬರ್ತಾ ಇರ್ತೀರಾ? ಸಂಡೇಸ್ ಮಾತ್ರ. ಸಂಡೇ ಬರ್ತಾ ಇರ್ತೀರಾ. ಇವತ್ತು ಎಷ್ಟು ಲೋಟ ತಗೊಂಡ್ರಿ? ಇವತ್ತು ತಗೊಂಡ್ವಿ ಒಂದು 2 ಲೋಟ. ಇಲ್ಲಿ ತಗೊಂಡ್ವಿ. ಪಾರ್ಸಲ್ ಒಂದಷ್ಟು ತಗೊಂಡಿದ್ದೀವಿ. ಪಾರ್ಸಲ್ ತಗೊಂಡಿದ್ದೀರಾ? ಪಾರ್ಸಲ್ ಯಾರಿಗೆ ಸರ್? ಮನೇಲಿರೋರಿಗೆ. ಓಕೆ, ಆಲ್ ದ ಬೆಸ್ಟ್ ಸರ್. ಒಳ್ಳೇದಾಗ್ಲಿ, ಚೆನ್ನಾಗಿರಿ ಸರ್. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಸುರೇಶ್. ಹಾ. ಸರ್, ಇಲ್ಲಿ ತುಂಬಾ ಜನ ಬೆಳಿಗ್ಗೆಯಿಂದ ಏನು ಬಂದು ಒಂದು ಟೀ ಅಂಗಡಿ ತರ ಇದಾರೆ. ಇಲ್ಲಿ ಏನ್ ಮಾರಾಟ ಆಗ್ತಾ ಇದೆ ಸರ್? ಸರ್, ಕಾಲ್ ಸೂಪ್, ಕಾಲ್ ಸೂಪ್ ಹಾಕಿದೆ. ಮಟನ್ ಕಾಲ್ ಸೂಪ್ ಎಷ್ಟು ರೂಪಾಯಿ ಸರ್? 15 ರೂಪಾಯಿ ಸೂಪ್. ಬರೀ 15 ರೂಪಾಯಿ ಕೊಡ್ತಾ ಇದ್ದೀರಾ? ಒಂದ್ ಲೋಟ 15 ರೂಪಾಯಿ. ಯಾಕೆ ಕಾರಣ ಕೊಡ್ತಾ ಇದ್ದೀರಾ ಸರ್ ಬರೀ 15 ರೂಪಾಯಿ? ಸರ್, ಎಲ್ಲರಿಗೂ ಸಿಗ್ಬೇಕ, ಅದಕ್ಕಾಗಿ ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತ ಕೊಡ್ತಾರೆ. ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತ 15 ರೂಪಾಯಿ ಕೊಡ್ತಾ ಇದ್ದಾರೆ. ಬೇರೆ ಇನ್ನೇನೇನು ಐಟಮ್ ಸಿಗುತ್ತೆ ಸರ್ ಕಾಲ್ ಸೂಪ್ ಬಿಟ್ರೆ ನಿಮ್ಮ ಹತ್ರ? ಕಾಲ್ ಸೂಪ್, ಪ್ಲೇನ್ ಕಾಲ್ ಸೂಪ್ ಇರುತ್ತೆ ಸರ್, 15 ರೂಪಾಯಿ. ವಿತ್ ಕಾಲ್, ಒಂದು ಕಾಲ್ ಸೂಪ್ 70 ರೂಪಾಯಿ. ಕಾಲ್ ತಗೊಂಡ್ರೆ 70 ರೂಪಾಯಿ. ಮಸಾಲಾ ಎಗ್ ಇರುತ್ತೆ, ಮಸಾಲಾ ಮೊಟ್ಟೆ ಅವೆಲ್ಲ ಅದು 10 ರೂಪಾಯಿ. ಪ್ಲೇನ್ ಎಗ್ 10 ರೂಪಾಯಿ. ಗೋಜ್ಲಕ್ಕಿ ಮುಟ್ಟೆ 10 ರೂಪಾಯಿ. ಗೌದ್ಲಕ್ಕಿ ಮುಟ್ಟೆನೂ ಸಿಗುತ್ತೆ? ಗೋಜ್ಲಕ್ಕಿ ಮುಟ್ಟೆ ಸಿಗುತ್ತೆ. 10 ರೂಪಾಯಿ ಕೊಡ್ತಾ ಇದ್ದೀರಾ? ಸಿಗೋದೇ ತುಂಬಾ ರೇರು. ಆಮೇಲೆ ಬೇರೆ ಏನೇನು ಸಿಗುತ್ತೆ? 10 ರೂಪಾಯಿ. ತಟ್ಟೆ ಇಡ್ಲಿ ವಿತ್ ಚಿಕನ್ ಸಾರು. ತಟ್ಟೆ ಇಡ್ಲಿ ಸಿಂಗಲ್ ಇಡ್ಲಿಗೆ ಎಷ್ಟು? ಸಿಂಗಲ್ ಇಡ್ಲಿ 10 ರೂಪಾಯಿ. ಸಿಂಗಲ್ ಇಡ್ಲಿ ವಿತ್ ಚಿಕನ್ ಸಾಂಬಾರ್. ಚಿಕನ್ ಸಾಂಬಾರ್ ಕೊಟ್ಟು ತಟ್ಟೆ ಇಡ್ಲಿ ಬರೀ 10 ರೂಪಾಯಿ ಕೊಡ್ತಾ ಇದ್ದೀರಾ? ಓಕೆ ಸರ್. ಬೇರೆ ಇನ್ನೇನು ಸಿಗುತ್ತೆ ಸರ್? ಬೇರೆ ಏನಿದೆ, ಬಾಳೆತಂಡೆ ಸೂಪ್ ಇರುತ್ತೆ, ಅದು 10 ರೂಪಾಯಿ. 10 ರೂಪಾಯಿ. ಇಷ್ಟು ಐಟಮ್ ಸಿಗುತ್ತೆ ನಿಮ್ಮ ಹತ್ರ? 250 ml ಸರ್. ಒಂದು ಲೋಟ ಸಿಗುತ್ತೆ. ಓಕೆ. 250. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು? ಸರ್, ಮರಿಪಾಪಾಲೆಂ ಪಾರ್ಕ್, ಗಾಯತ್ರಿ ಪಾರ್ಕ್ ಅಂತಾರೆ. ಇದು ಮಹಾಕವಿ ಕೊಂಬೇರೆ ಸರ್, ಮೆಟ್ರೋ ಸ್ಟೇಷನ್ ಪಕ್ಕ, ಪಾರ್ಕ್ ಮುಂದೆ, ಗೇಟ್ ಹತ್ರ. ಮಹಾರಾಣಿ ವಾಣಿ ವಿಲಾಸ್ ಪಾರ್ಕ್ ಮುಂದೆ ಡೈಲಿ ಇರುತ್ತೆ ಸರ್? ಡೈಲಿ ಬೆಳಗ್ಗೆ ಇರುತ್ತೆ, ಸಂಜೆ ಸಾಯಂಕಾಲ ಇರುತ್ತೆ. ಸಾಯಂಕಾಲ ಇರುತ್ತೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಇರುತ್ತೆ ಸರ್? ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಮಾಡಿದೆ. ಎಷ್ಟೊತ್ತು ಗಂಟೆ ಇರುತ್ತೆ? 11:30 12 ಗಂಟೆ ಬರುತ್ತೆ. 11:30 12 ಗಂಟೆ ಇರುತ್ತೆ. ಅಂದ್ರೆ ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ಜನ ತುಂಬಾ ಕಿಕ್ಕಿರಿದು ಬರ್ತಾರೆ. ತುಂಬಾ ಜನ ನಿಮ್ ಕೈಲಿ ಕೊಡಕ್ಕೆ ಆಗ್ತಾ ಇರಲ್ಲ ಪಾಪ. ಸೋಮವಾರ ಎಷ್ಟನೇ ದಿನ ಇರುತ್ತೆ.
ಸೋಮವಾರ ದಿನ ರಜಾನೇ ಏನು ಇಲ್ಲ, ಎಲ್ಲ ಎಲ್ಲ ವಾರದಲ್ಲಿ 7 ದಿನ ಸಿಗುತ್ತೆ. ಸಿಕ್ಕಿದೆ. ಸರ್ ಇದು ಸೂಪ್ ಮಾಡ್ತಿರಲ್ಲ, ಮಟನ್ ಸೂಪ್ ಅಂತ ಹೇಳಿದ್ರಲ್ಲ, ಮೇಕೆದ ಅಥವಾ ಕುರಿದ ಸರ್? ಮೇಕಿದ್ ಕಳ್ಸ ಮೇಕೆದು. ಮೇಕೆದು. ಇದನ್ನ ನೀವ್ ಎಲ್ಲಿ ತಂದ್ ಮಾಡ್ತೀರಾ ಸರ್? ಸರ್ ನಮ್ಮ ಶಿವಾಜಿನಗರ ಎಲ್ಲೇ ಶ್ರೀರಾಮ್ಪುರ ಎಲ್ಲ ಅಂಗಡಿ ಮಟನ್ ಅಂಗಡಿಲೇ ಎಲ್ಲ ಕಾಲ್ ತಗೊಬಂದು ಸಾಂಬಾರ್ ಮಾಡ್ತೀರಾ? ಒಂದ್ ದಿನ ಮನೇಲೇ ಮಾಡಿದೆ ಸರ್. ನೀವು ಮನೇಲಿ ಮಾಡ್ಕೊಂಡ್ಬಂದು ಇಲ್ಲಿ ಕೊಡೋದು ಇಂಥದ್ದಾ? ಅದಕ್ಕೆ ಟೇಸ್ಟ್ ಚೆನ್ನಾಗಿದೆ. ಸೇಲ್ ಮಾಡಿದೆ ಎಲ್ಲ ಮನೇಲೆ ಇದು ಮಾಡಿಬಿಟ್ಟು ಇಲ್ಲೇ ಸೇಲ್ ಮಾಡಿ ಮನೇಲಿ ಮಾಡಿ ಕೊಡುತ್ತೇನೆ. ಬಿಸಿ ಬಿಸಿನ ಕೊಡ್ತೀರಾ? ಬಿಸಿ ಬಿಸಿ ಕೊಡುತ್ತೆ. ಅದೇ ಇಲ್ಲಿ ಬಿಸಿ ಬಿಸಿ ಮಾಡಿ ಕೊಡ್ತಾ ಇದ್ದೀವಿ. ಬಿಸಿ ಮಾಡಿ ಮೊದ್ಲು ಮನೇಲಿ ಮಾಡ್ಕೊಂಡ್ಬಿಡ್ತೀರಾ? ಮನೇಲಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೊಡ್ತೀರಾ? ಇಲ್ಲೇ ಮೊಟ್ಟೆ, ಇಡ್ಲಿ, ಸೂಪ್ ಎಲ್ಲವನ್ನು ಅಲ್ಲಿ ಮಾಡ್ಕೊಂಡ್ಬಂದು ಇಲ್ಲಿ ಎಲ್ಲ ಮಾಡಿಬಿಟ್ಟು ಇಲ್ಲೇ ಕೊಡ್ತೇನೆ. ಇಲ್ಲಿ ಕೊಡ್ತೀರಾ? ಓಕೆ ಓಕೆ ಸರ್, ಬಹಳ ಖುಷಿ ಆಗುತ್ತೆ ಸರ್. ಇಷ್ಟು ಒಳ್ಳೆ ಬಿಸ್ನೆಸ್ ಮಾಡಿ. ನೀವು ಸ್ವಂತ ಯಾವ ಊರವ್ರು ಸರ್? ಸರ್ ನಾನು ತಮಿಳ್ನಾಡು. ತಮಿಳ್ನಾಡು. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಸರ್? ಇಲ್ಲೇ ಒಂದೇ ಸರ್ ಇಲ್ಲೇ ಬಂದೆ 5 ವರ್ಷ ಆಯ್ತು. 5 ವರ್ಷಕ್ಕೆ ಇಷ್ಟೊಂದು ಚೆನ್ನಾಗಿ ಕನ್ನಡ ಕಲ್ತೀರಾ? ಸೂಪರ್ ಸರ್, ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಕನ್ನಡ ಮಾತಾಡ್ತಾ ಇದ್ದಲ್ಲ, ಅದಕ್ಕೆ ಬಹಳ ಖುಷಿ ಆಗುತ್ತೆ. ನೋಡಿ, ತಮಿಳ್ನಾಡಿನ ಬಂದು ಇಲ್ಲಿ ಬದುಕೋದು ಮುಖ್ಯ ಅಲ್ಲ, ಕನ್ನಡ ಕಲ್ತು ಮಾತಾಡ್ತಾರೆ, ನಮ್ಗೆ ಅದು ಬಹಳ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ ಸರ್ ನಿಜವೇ. ಆಮೇಲೆ ಜೊತೆ ನೀವು ವ್ಯಾಪಾರ ಮಾಡ್ಬೇಕಂದ್ರೆ ಕನ್ನಡ ಬರಲೇಬೇಕಲ್ವಾ? ಇಲ್ಲೆಲ್ಲ ಬರೋಲ್ಲ ಕನ್ನಡದವ್ರೆ, ಹಂಗಾಗಿ ಆಮೇಲೆ ಎಲ್ಲರೂ ಕೂಡ ನಗ್ನಗ್ತಾ ಮಾತಾಡ್ಸೋ ಕೊಡ್ತೇವೆ. ನಮಸ್ತೆ, ತಮ್ಮ ಹೆಸರು ಸರ್? ದೇವರಾಜ್ ಅಂತ. ನೀವು ಎಷ್ಟು ದಿವಸದಿಂದ ಬರ್ತಾ ಇದ್ರಿ ಇಲ್ಲಿ ತಗೊಳಕ್ಕೆ? ನಾವು ಬರ್ತಿದೀವಿ ಎಲ್ಲ ಆಗ್ಲೇ 2 ವರ್ಷದಿಂದ. 2 ವರ್ಷದಿಂದ. ಹೇಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿರುತ್ತೆ ಟೇಸ್ಟ್. ಮನೆ ತರನೇ ಇರುತ್ತಾ ಟೇಸ್ಟು? ಚೆನ್ನಾಗಿರುತ್ತೆ. ಮನೆಯಲ್ಲೂ ಕುಡ್ದಿದ್ದೀರಾ? ಮನೇಲಿ ನಾವೇ ಮಾಡ್ಕೊಂಡ್ ಕುಡಿತೀವಿ, ಆಗದಿದ್ದಾಗ ಇಲ್ಲಿಗೆ ಬರ್ತೀವಿ ಅಷ್ಟೇ. ನಿಮಗೆ ಮಾಡಕ್ ಬರುತ್ತಾ? ಖಂಡಿತ ಅಲ್ಲ, ಹಂಗಾದ್ರೆ ನಿಮ್ಗೆ ಗೊತ್ತಿರೋದು ಇದು ಟೇಸ್ಟು ಚೆನ್ನಾಗಿದೆ, ಕ್ವಾಲಿಟಿ ಅಂತ ಯಾವ ತರ ಬೇಕು ನಾವು ಮಾಡ್ಕೊಡೋದು ಮಾಮೂಲಾಗಿ ಕುಡಿಬಹುದು. ಅದ್ ಬಿಟ್ರೆ ಇಲ್ಲಿ ಬಂದು ಕುಡಿಯೋ ತರ ನಮ್ಗೂ. ವಾರದಲ್ಲಿ ಎಷ್ಟು ಬಾರಿ ಬಂದು ಕುಡಿತೀರಾ? ನಾನ್ ಜಾಸ್ತಿ ಸಂಡೇಸ್ ಮಾತ್ರ ಬರೋಲ್ಲ. ಸಂಡೇ ಬರ್ತೀರಾ? ಏನೇ ರಜಾ ಇದ್ದಾಗ ಸೆಂಟ್ರಲ್ ಬರ್ತೀವಿ ಅಷ್ಟೇ. ಅಂದ್ರೆ ಚೆನ್ನಾಗಿದೆ ಅಂತೀರಾ? ಚೆನ್ನಾಗಿ. ರೇಟ್ ಎಷ್ಟಿದೆ ಸರ್? ರೇಟ್ 15 ರೂಪಾಯಿ. ಮೊದ್ಲು 10 ರೂಪಾಯಿ ಇತ್ತು ಸೂಪು, ಈಗ ರೀಸೆಂಟ್ ಆಗಿ 5 ರೂಪಾಯಿ ಜಾಸ್ತಿ ಮಾಡಿ. 15 ರೂಪಾಯಿ ಆದ್ರೂ ತುಂಬಾ ಕಡಿಮೆನೇ ಅಲ್ವಾ? ಅದು ಪರ ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ ಓಕೆ. ಎಲ್ಲ ಟೇಸ್ಟ್ ಇರೋದಕ್ಕೇನೆ ಹುಡಿಕೊಂಡು ಬರ್ತಾರೆ. ಅದು ನನಗೆ ತುಂಬಾ ಇಷ್ಟ ಆಗಿದ್ದು. ಅವರು ನಿಮ್ ಜೊತೆಗಿರೋರು ಸರ್? ಸರ್ ನಮ್ಮ ವೈಫ್ ನಿಮ್ಮ ಶ್ರೀಮತಿ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡಿ. ಮನೇಲಿ ಈ ಸೂಪ್ ಮಾಡೋರು ಅವರ ನೀವ ಸರ್? ಅವರು ಮಾಡಿದ್ರೆ ನಾನು ಮಾಡಿದೆ. ಇಬ್ರಿಗೂ ಇಬ್ಬರು ಮಾಡಿದೆ. ಇಬ್ರಿಗೂ ಗೊತ್ತೆ. ಇದು ಮಾಡೋದು ನಿಮ್ಗೆ ನಿಮ್ಗೆ ಹೆಂಗ್ ಮೊದ್ಲೇ ಹೆಂಗ್ ಗೊತ್ತಾಯ್ತು ಈ ಸೂಪ್ ಮಾಡೋದು? ಸರ್ ಇಲ್ಲೇ ಎಲ್ಲ ಬೆಂಗಳೂರಲ್ಲೇ ಕಾಲ್ ಸೂಪ್ ಬ್ಯಾಮಸ ಇರುತ್ತೆ ಸರ್. ಬ್ಯಾಮ್ ಸೂಪ್ ಹಾಕಿದ್ರೆ ಕಾಲ್ ಸೂಪ್ ಹಾಕಿದ್ರೆ ಕೊಂಚ ಬ್ಯಾಮಸ ಆಗಲ್ಲ. ಅಂದ್ರೆ ನೀವು ಇಲ್ಲಿ ಬೆಂಗಳೂರಲ್ಲೇ ಕಲ್ತು ಬೆಂಗಳೂರಲ್ಲೇ ಮತ್ತೆ ವ್ಯಾಪಾರ ಮಾಡ್ತಾ ಇದ್ದೀರಾ? ಮೊದ್ಲು ನಿಮ್ಮೂರ್ಲಿ ಈ ಕಡೆ ಸೈಡ್ ಆ ಕಡೆ ಎಲ್ಲಾರು ಮಾಡ್ತಿದ್ದೀರಾ ವ್ಯಾಪಾರ? ಇಲ್ಲ ಸರ್, ನಮ್ಮ ಇಲ್ಲೇ ಅಗ್ರಿದ. ಎಷ್ಟು ವರ್ಷ ಆಯ್ತು ಸರ್ ಇದು ಶುರುವಾಗಿ ನಿಮ್ದು? ಇಲ್ಲಿ 1.5 ವರ್ಷ ಆಯ್ತು ಸರ್. ಕೊರೋನಾಕ್ಕೆ ಮುಂದೆ ಇಲ್ಲೇ ಬಂದೆ. ಕರೋನಾಗಿಂತ ಮುಂಚೆ? ಕೊರೋನಾ ಮುಂದೆ 1.5 ತಿಂಗಳ ಮುಂದೆ ಬಂದಿದೆ. 1.5 ತಿಂಗಳು ಮುಂದೆ ಬಂದಿರಿ? ಬಂದೆ ಸ್ಟಾರ್ಟ್ ಮಾಡಿದೆ. ಇವತ್ತವರೆಗೆ ಫಸ್ಟ್ ಸ್ಟಾರ್ಟಿಂಗ್ 10 ರೂಪಾಯಿ ಕೊಡುತ್ತೆ. ಮೊದ್ಲು 10 ರೂಪಾಯಿ ಕೊಡ್ತೀವಿ ಸೂಪ್? 2.5 ವರ್ಷ 10 ರೂಪಾಯಿ ಕೊಡುತ್ತೆ. ಸೂಪ್ ಮಟ್ಟ 15 ರೂಪಾಯಿ ಹಾಕಿದೆ. 5 ರೂಪಾಯಿ ಎಕ್ಸ್ಟ್ರಾ ಮಾಡಿದೆ. ಆಮೇಲೆ 5 ರೂಪಾಯಿ ಜಾಸ್ತಿ ಮಾಡಿ. ಈಗ ಎಲ್ಲಾರು ವ್ಯಾಪಾರ ಜಾಸ್ತಿ ಮಾಡಿದೆ. ಎಲ್ಲಾ 3 ವರ್ಷ ಆಯ್ತು. 5 ರೂಪಾಯಿ ಎಕ್ಸ್ಟ್ರಾ ಮಾಡಿ ನನ್ನ ರೇಟ್ ಇಲ್ಲ ಸರ್, ಆ ರೇಟ್ಲೇ ಕೊಡ್ತೆ. 15 ರೂಪಾಯಿಗೆ ಕಾಲ್ ಸೂಪ್ ಕೊಡ್ತಾ ಇದಿರಲ್ಲ, ಅದು ಬಹಳ ಕಾಲು ಸೂಪ್ ಅಲ್ಲ, ಖಾಲಿ ಸೂಪ್ ಕೊಡ್ತಾ ಇದಿರಲ್ಲ, ಅದು ತುಂಬಾ ಒಳ್ಳೇದು ಸರ್. ಈ ಸೂಪು ಏನೇನ್ ಕೊಳ್ಳೇದು ನಿಮಗೆ ಗೊತ್ತಿರುವಂಗೆ? ಸರ್ ಕಾಲು ಮುಟ್ಟಿ ನೋವು, ಕಾಲು ನೋವು, ಮಂಡಿ ನೋವು. ಹೆಚ್ಚಾಗಿ ಹಳ್ಳಿಗಳಲ್ಲಿ ಹೆಣ್ಮಕ್ಳುಗಳಿಗೆ ಬಾಣ್ತಿರೋ ಬಸ್ಲಿರೋ ಟೈಮಲ್ಲಿ ಕೊಡ್ತಾರೆ, ಗೊತ್ತಿದೆಯಲ್ಲ ನಿಮ್ಗೆ? ಗೊತ್ತಿದೆ ಸರ್. ಅದನ್ನ ಕುಡಿಸೋದ್ರಿಂದ ಹೆಣ್ಮಕ್ಳು ದಷ್ಟಪುಷ್ಟವಾಗಿ ಗಟ್ಟಿಯಾಗಿರ್ತಾರೆ ಅಂತ ಇರ್ತಾರೆ, ಅದಕ್ಕೋಸ್ಕರ ಕೊಡ್ತಾರೆ. ಎಷ್ಟೋ ಜನ ಪಾರ್ಸಲ್ ತಗೊಂಡ್ ಹೋಗ್ತಾ ಇದ್ರು. ಪಾರ್ಸಲ್ ಸೇಮ್ ರೇಟ್, ಎಕ್ಸ್ಟ್ರಾ ಎಲ್ಲ ಏನು ಖರ್ಚು ಮಾಡಲ್ಲ. ಅಂದ್ರೆ 5 ರೂಪಾಯಿ ಎಕ್ಸ್ಟ್ರಾ ಬ್ಯಾಕ್ ಅಂಕೆ ಅವರಿಗೆ ಅವರೇ ತಗೊಂಡ್ಬಂದ್ರೆ ಏನಿಲ್ಲ. ಅಲ್ಲ ಪಾರ್ಸಲ್ಗೆ ಒಂದ್ ರೇಟ್ ಇರುತ್ತೆ, ಇಲ್ಲೇ ಒಂದೇ ರೇಟ್. ಓಕೆ ಓಕೆ ಸರ್. ಮೊದ್ಲು ಇದನ್ನ ನೀವು ಬಂದ ತಕ್ಷಣ ಬೆಂಗಳೂರು ಬಂದಾಗಿಂದ ಇದೇ ವ್ಯಾಪಾರನ? ಇದೇ ವ್ಯಾಪಾರ, ಬೇರೆ ಏನೇನಿಲ್ಲ. ಬೇರೆ ಡೈಲಿ ಎಷ್ಟು ಲೋಟ ಸೇಲ್ ಆಗ್ಬೋದು ಸರ್ ಇದು? ಸರ್ ಸೋಮವಾರ ಕಡಿಮೆ ಆಗಿದೆ. ಸೋಮವಾರ ಭಾನುವಾರ ಎಲ್ಲ 300 ಲೋಟ ಸೇಲ್ ಆಗಿದೆ. ಬೆಳಿಗ್ಗೆ 300 ಸಂಜೆನೂ ಅಷ್ಟೇ ಆಗುತ್ತಾ? ಸಂಜೆ ಸ್ವಲ್ಪ ಕಡಿಮೆ ಆಗಿದೆ. ಸಂಜೆ ಡೈಲಿ ಒಂದ್ 300 ಲೋಟ ಆಗುತ್ತೆ. ಇಡ್ಲಿ ಎಷ್ಟು ಹೋಗ್ಬೋದು ಸರ್? ಇಡ್ಲಿ ಭಾನುವಾರ ಜಾಸ್ತಿ ಆಗಿದೆ. ಎಷ್ಟಾಗ್ಬೋದು ಸರ್? 300 ಇಡ್ಲಿ. ಇಡ್ಲಿ ಸೂಪ್ ಎಲ್ಲ ಹೋಗುತ್ತೆ. ಈ ಗೌದ್ಲಕ್ಕಿ ಮೊಟ್ಟೆ ಎಲ್ಲ ಎಲ್ಲಿ ತಗೋಬತ್ತೀರಾ ಸರ್? ಸರ್ ನಮಗೆ ಡೈಲಿ ಸಪ್ಲೈ ಮಾಡಿದ್ದಾರೆ, ಬೇರೆಯವ್ರು ಸಪ್ಲೈ ಮಾಡ್ತಾರೆ. ಹೊಸಕೋಟೆಯಿಂದ ಬರುತ್ತೆ. ಹೊಸಕೋಟೆಯಿಂದ ಗೌದ್ಲಕ್ಕಿ ಮೊಟ್ಟೆ ಗೊತ್ತಿರೋರು ತುಂಬಾ ಜನ ತಗೋತಾರೆ. ತುಂಬಾ ಜನ. ಅಲ್ಲೇ ಪ್ರೋಟೀನ್ ಜಾಸ್ತಿ ಇದೆ ಸರ್, ಅದಕ್ಕೆ ಅಲ್ಲ ಅಂತಂದ್ರೆ. ಜಿಮ್ ವರ್ಕೌಟ್ ಮಾಡಿದಾರ, ಇಲ್ಲ 10 ಮೊಟ್ಟೆ 15 ಮೊಟ್ಟೆ
ಬಾಯ್ಲ್ ಹಾಕಿ ತಿಂತಾರೆ. ನಮ್ಮ ರೇಟ್ ಕಡಿಮೆ ಆಗುತ್ತೆ. ಇವತ್ತು 7 ರೂಪಾಯಿ ಆಯ್ತು. ಒಂದ್ ಮೊಟ್ಟೆ 7 ರೂಪಾಯಿ 7 ರೂಪಾಯಿ ಆಯ್ತು. ಆದ್ರೂ 10 ನಮ್ದು ರೂಪಾಯಿ ಎಲ್ಲ ಕೊಡ್ತೀರಾ? ಹಾಕಿದ್ರು 10 ರೂಪಾಯಿದಾಗ ಬಿಡುತ್ತೆ. ಜೊತೆ ಮಸಾಲೆ ಕೂಡ ಹಾಕ್ಕೊಡ್ತೀರಾ? ಮಸಾಲ ಹಾಕಿ ಈರುಳ್ಳಿ ಹಾಕಿದೆ, ಪೆಪ್ಪರ್ ಸಾಲ್ಟ್, ಖಾರ ಪುಡಿ ಹಾಕಿ ಎಲ್ಲ ಹಾಕಿ ಲೆಮನ್ ಹಾಕಿದೆ, ಎಲ್ಲ ಹಾಕಿ ನಮ್ 10 ರೂಪಾಯಿ. ಬಟ್ ಇಷ್ಟು ಕಡಿಮೆ ಕೊಟ್ರು ನಿಮ್ಗೂ ಏನು ಲಾಸ್ ಇಲ್ಲ. ಏನ್ ಲಾಸ್ ಅಲ್ಲ ಸರ್. ನಮ್ಮ 1 ರೂಪಾಯಿ ಒಂದ್ ಬಟ್ಟೆ ಕೆಲಸ 300 ರೂಪಾಯಿ ಆಗಿದೆ ಸರ್. ಅಂದ್ರೆ 1 ರೂಪಾಯಿ ಸಿಕ್ಕರು ಸಾಕು, ನಿಮ್ಗೆ ಸಾಕು ಅಂತ. ಸಾಕು. ಒಳ್ಳೇದು ಸರ್, ನಿಜವಾಗ್ಲು. ಅದಕ್ಕಿಂತ ಮುಖ್ಯವಾಗಿ ನಾನು ಮೊದ್ಲೇ ಹೇಳ್ದಾಗೆ ನಗ್ನಾಗ್ತಾ ಮಾತಾಡ್ತಿರಲ್ಲ, ಕೊಡ್ತಿರಲ್ಲ. ಎಷ್ಟೋ ಜನ ಕಾದು ನಿಂತು ತಗೊಂಡು ಹೋಗ್ತಿದ್ರು. ಅದು ಬಹಳ ಖುಷಿ ಆಗುತ್ತೆ. ತುಂಬಾ ಖುಷಿ ಆಯ್ತು ಸರ್. ಸರ್ ಬಂದು 5 ವರ್ಷ ಆಯ್ತು ಅಂದ್ರೆ ಕನ್ನಡ ಇಷ್ಟೊಂದು ಚೆನ್ನಾಗಿ ಕಲ್ತಿದ್ದೀರಾ, ಹೇಗೆ ಸರ್ ಅದು? ಸರ್ ಇಲ್ಲೇ ಊಟ ಮಾಡಿದ್ರೆ ಇಲ್ಲೇ ದುಡ್ಡು ಬರುತ್ತೆ. ಕನ್ನಡ ಕಲಿಬೇಕು ಸರ್. ಹೌದೌದು. ಎಷ್ಟು ವರ್ಷ ಆನಾலும் ಕನ್ನಡ ತುಂಬಾ ಇಷ್ಟ ಆಗುತ್ತೆ ಸರ್. ಇಷ್ಟ ಚೆನ್ನಾಗಿದ್ಯಾ ಮಾತಾಡೋದಕ್ಕೆ? ಚೆನ್ನಾಗಿ ಮಾತಾಡಿದೆ ಸರ್. ನಿಮ್ಮ ಮನೆಯವ್ರಿಗೂ ಬರುತ್ತಾ ಕನ್ನಡ? ಅವ್ರು ಫುಲ್ ಕನ್ನಡ ಮಾತಾಡಿದ್ದಾರೆ. ಫುಲ್ ಕನ್ನಡ ಮಾತಾಡ್ತಾರ? ಹಂಗಲ್ಲ, ಅವ್ರ ಕೆಲ ಮಾತಾಡಿಸ್ಬೇಕಿತ್ತು. ಅವರೇ ಜಾಸ್ತಿ ಮಾತಾಡಿದೆ. ನಾನು ಅದೇ ಸ್ವಲ್ಪ ಮಾತಾಡ್ತೀರಾ. ನೋಡಿ, ನೀವು ಒಂದ್ ಒಳ್ಳೆ ಮಾತು ಹೇಳಿದ್ರಿ. ಇಲ್ಲೇ ಊಟ ತಿಂತೀರಿ, ಇಲ್ಲೇ ದುಡ್ಡು ಸಂಪಾದನೆ ಮಾಡ್ತೀರಿ, ಹಂಗಾಗಿ ಕನ್ನಡ ಕಲಿಬೇಕು ಅಂದ್ರೆ. ಹೌದು, ನಾವ್ ಎಲ್ಲೇ ಹೋದ್ರು ಕೂಡ ಆಂಧ್ರಕ್ಕೆ ಹೋಗ್ಲಿ, ತಮಿಳ್ನಾಡಿಗೆ ಹೋಗ್ಲಿ, ಕರ್ನಾಟಕ ಹೋಗ್ಲಿ, ಅಲ್ಲಿ ಭಾಷೆ ಕಲ್ತು ಮಾತಾಡ್ಬೇಕು. ಅಲ್ಲಿ ನೆಲಮೂಲಕ್ಕೆ ನಾವು ಗೌರವ ಕೊಡ್ಬೇಕು. ಖಂಡಿತ ಸರ್, ಒಳ್ಳೇದಾಗ್ಲಿ ಸರ್. ಆಯ್ತು ಸರ್. ಇದು ಟೈಮಿಂಗ್ಸ್ ಏನಿರುತ್ತೆ ಸರ್ ಇದು? ಸರ್ ಬೆಳಗ್ಗೆ 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಯಿಂದ 11:30 ಕ್ಲಾಸ್. 11:30 11:30 ಕ್ಲಾಸ್ ಮಾಡಿ. ಬೆಳಿಗ್ಗೆ 7 ಗಂಟೆಯಿಂದ 11:30 ಗಂಟೆ 11:30 ಕ್ಲಾಸ್ ಮಾಡಿದೆ ಬೆಳಿಗ್ಗೆ ಟೈಮು. ಸಂಜೆ 6 ಗಂಟೆ ಸ್ಟಾರ್ಟ್ ಮಾಡಿ 10:30 ಕ್ಲಾಸ್ ಮಾಡಿದೆ ನೈಟ್. ಸಂಜೆ ಟೈಮು 6 ಗಂಟೆಯಿಂದ 10:30 ಗಂಟೆ 10:30 ಇದೇ ಸ್ಪಾಟು. ಇದೇ ಸ್ಪಾಟ್. ಇದು ಯಾವ್ದು? ಇದು ರಾಜಾಜಿನಗರ ಮಹಾಕವಿ ಕುವೆಂಪು ರಸ್ತೆ ಮೆಟ್ರೋ ಸ್ಟೇಷನ್ ಪಾರ್ಕ್ ಪಕ್ಕ ಇರುವಂತ ಜಾಗದಲ್ಲಿ ಡೈಲಿ ಇರುತ್ತೆ. ಡೈಲಿ ಇರುತ್ತೆ. ವಾರದಲ್ಲಿ 7 ದಿನ ಇರುತ್ತೆ. 7 ದಿನ ಇರುತ್ತೆ. ಸೋಮವಾರ ಸಂಜೆ ರಜಾ. ಸೋಮವಾರ ಸಂಜೆ ರಜಾ. ಸೋಮವಾರ ಭಾನುವಾರ 2 ದಿನ ರಜೆನಾ? ಇಲ್ಲ, 1 ದಿನ ಮಟ್ಟ ಸಾಯಂಕಾಲ ರಜಾ ಮಾಡಿದೆ. ಸಾಯಂಕಾಲ 1 ಟೈಮ್ ಮಟ್ಟ. ವಾರಕ್ಕೆ 1 ಟೈಮ್. ಅಂದ್ರೆ ಡೈಲಿ ಇವೆಲ್ಲ ಬೆಳಗ್ಗೆ ಇರುತ್ತೆ. ಸೋಮವಾರ ಎಲ್ಲವೂ ಸಂಜೆ ಎಲ್ಲ ಇರುತ್ತೆ. ಡೈಲಿ ಎಲ್ಲ ಇರುತ್ತೆ. ಓನ್ಲಿ ಮಾರ್ನಿಂಗ್. ಸಂಜೆ ಟೈಮ್ ಸಂಜೆ ಸಿಕ್ಕಲ್ಲ. ಓಕೆ. ಆಲ್ಮೋಸ್ಟ್ 1 ವರ್ಷ ಮೇಲಿಂದ ಬರ್ತಾ ಇದೀವಿ. 1 ವರ್ಷ. ವಾರಕ್ಕೆ ಎಷ್ಟು ಬಾರಿ ತಗೋತೀರಿ ಸರ್? ವಾರಕ್ಕೆ 3 ಸತಿ ಬರ್ತೀವಿ. ಇದು ಏನ್ ಕಾರಣಕ್ಕೆ ತಗೊಳ್ಳೋದು ಸರ್? ಫ್ರೆಶ್ ಆಗಿ ಬೆಳಗ್ಗೆ ಬಂದು ಕುದಿದ್ರೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಫ್ರೆಶ್ ಇರುತ್ತೆ. ನೀವು ಜಿಮ್ಗೆ ಏನಾದ್ರು ಹೋಗ್ತೀರಾ? ಇಲ್ಲ ಜಿಮ್ ಬಾಡಿ ತರ ಕಂಡ್ರಲ್ಲ, ಅದಕ್ಕೆ ಇಲ್ಲ. ಅನ್ಕೊಂಡೆ. ಸರ್ ಇದು ಎಷ್ಟು ರೂಪಾಯಿ ಇದೆ ಸರ್ ಇದು? ಸರ್ ಸೂಪ್, ಮಟನ್ ಸೂಪ್ 15 ರೂಪಾಯಿ, ವೆಜ್ ಸೂಪ್ 10 ರೂಪಾಯಿ. ಮಟನ್ ಸೂಪ್, ವೆಜ್ ಸೂಪ್ ಎರಡೂ ಇದೆ? ಎರಡೂ ಇದೆ. ಬರೀ 15 ರೂಪಾಯಿಗೆ? 15 ರೂಪಾಯಿ ಸರ್.